ಇಂದಿನ ತರಗತಿಯಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭೂಗೋಳ ವಿಭಾಗದ ಪಾಠ ಭಾರತದ ನೈಸರ್ಗಿಕ ವಿಪತ್ತುಗಳು ಈ ಪಾಠದ 2ನೇ ಭಾಗಕ್ಕೆ ಬರ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ಅಂದ್ರೆ ಈ ಪಾಠದ ಭಾಗ 1ರಲ್ಲಿ ನೈಸರ್ಗಿಕ ವಿಪತ್ತುಗಳು ಭಾಗ 1ರಲ್ಲಿ ನಾವು ನೈಸರ್ಗಿಕ ವಿಪತ್ತುಗಳು ಅಂದ್ರೆ ಏನು, ನೈಸರ್ಗಿಕ ವಿಪತ್ತುಗಳಲ್ಲಿ ಮುಖ್ಯವಾಗಿ 2 ನೈಸರ್ಗಿಕ ವಿಪತ್ತುಗಳನ್ನ ಅಭ್ಯಾಸ ಮಾಡಿದ್ವಿ ಭಾಗ 1ರಲ್ಲಿ. ಅದರಲ್ಲಿ ಪ್ರಮುಖವಾಗಿ ಆವರ್ತ ಮಾರುತಗಳು ಅಂದ್ರೇನು, ಆವರ್ತ ಮಾರುತಗಳು ಹೇಗುಂಟಾಗತ್ತೆ, ಅದಕ್ಕೆ ಕಾರಣ ಏನು, ಅದರ ಪರಿಣಾಮ ಏನು, ಆವರ್ತ ಮಾರುತಗಳನ್ನ ನಿಯಂತ್ರಿಸ್ಲಿಕ್ಕೆ ಅಂತಂದ್ರೆ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳು, ಯಾಕೆಂದ್ರೆ ತಡೆಗಟ್ಟಲಿಕ್ಕಂತೂ ಸಾಧ್ಯ ಇಲ್ಲ ಅಂತ ಹೇಳಿದ್ವಿ. ಹಾಗೆ ಪ್ರವಾಹ ವಿಚಾರಕ್ಕೆ ಬಂದಿದ್ವಿ. ಪ್ರವಾಹ ಅಂದ್ರೆ ಏನು, ಪ್ರವಾಹಕ್ಕೆ ಯಾವ ಅಂಶಗಳು ಕಾರಣ ಆಗುತ್ತೆ, ಪ್ರವಾಹದ ಪರಿಣಾಮಗಳೇನು, ಜೊತೆಗೆ ಪ್ರವಾಹವನ್ನ ನಿಯಂತ್ರಿಸಲಿಕ್ಕೆ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು. ಸೊ ಇಷ್ಟು ಅಂಶಗಳನ್ನ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಮುಂದುವರೆದು ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖವಾಗಿ 3ನೇ ನೈಸರ್ಗಿಕ ವಿಪತ್ತಿಗೆ ಬರ್ತಾ ಇದೀವಿ. ಭೂಕುಸಿತಗಳು. ಭೂಕುಸಿತ ಏನು, ಭೂಕುಸಿತ ಅಂದ್ರೆ ಏನು, ಭೂಕುಸಿತಕ್ಕೆ ಕಾರಣಗಳೇನು, ಅದರ ಪರಿಣಾಮಗಳೇನು, ಅದರ ನಿಯಂತ್ರಣ ಕ್ರಮಗಳೇನು, ಪ್ರತಿಯೊಂದು ವಿಪತ್ತುಗಳನ್ನು ಹೀಗೆ ಅಭ್ಯಾಸ ಮಾಡ್ತಾರೆ. ಭೂಕುಸಿತ ಹೆಸರೇ ಹೇಳ್ತಾರೆ, ಭೂಮಿ ಕುಸಿಯುತ್ತೆ. ಕುಸಿಯುತ್ತೆ ಅಂತಂದ್ರೆ ಭೂಮಿ ತನ್ನ ಮಟ್ಟದಿಂದ ಕೆಳ ಜಾರತಕ್ಕಂಥದ್ದು. ಯಾತಕ್ಕಾಗಿ ಜಾರತ್ತೆ ನೋಡಿ, ಎಲ್ಲಿ ಸಾಮಾನ್ಯ ಭೂಕುಸಿತ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಬೆಟ್ಟಗಳಲ್ಲಿ ಪರ್ವತಗಳ ಕಡಿದಾದ ಇಳಿಜಾರು, ಘಾಟ್ ಸೆಕ್ಷನ್ಗಳಿರುತ್ತೆ ನೋಡಿ. ಸಾಮಾನ್ಯವಾಗಿ ಭೂಕುಸಿತ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಎಲ್ಲಿ ಬೆಟ್ಟ ಗುಡ್ಡಗಳಿದೆ, ಪರ್ವತ ಪ್ರದೇಶಗಳಿದೆ, ಅಂತಹ ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ಭೂಕುಸಿತಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇದರಿಂದ ಸಾಕಷ್ಟು ತೊಂದರೆಯನ್ನ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಜನವಸತಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. ಸೊ ಭೂಕುಸಿತ ಎಂದರೇನು ಅನ್ಬೇಕಾದ್ರೆ ಬೆಟ್ಟ ಪರ್ವತಗಳ ಕಡಿದಾದ ಇಳಿಜಾರು, ಕೆಳ ಚಲಿಸುವ ಭೂರಾಶಿ. ಯಾಕೆ ಕೆಳಗೆ ಚಲಿಸುತ್ತೆ? ಗುರುತ್ವಾಕರ್ಷಣ ಶಕ್ತಿ ಇದೆಯಲ್ಲ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇರೋದ್ರಿಂದ ಸಡಿಲವಾದ ಪರ್ವತದ ಮಣ್ಣು ಹಲವಾರು ಕಾರಣಗಳಿಗಾಗಿ ಏನಾಗುತ್ತೆ, ಭೂಮಿಯ ಕೆಳಭಾಗಕ್ಕೆ, ಭೂಮಿಯ ತಳಭಾಗಕ್ಕೆ ತಳ್ಳಲ್ಪಡುತ್ತೆ, ಕಳಚಿ ಬೀಳುತ್ತೆ. ಅದನ್ನ ನಾವೇನಂತ ಕರಿತೀವಿ, ಭೂಕುಸಿತ ಅಂತ ಕರಿತೀವಿ. ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯ ಫಲವಾಗಿ ಬೆಟ್ಟ ಗುಡ್ಡಗಳು, ಪರ್ವತ ಪ್ರದೇಶದಲ್ಲಿ ಕಡಿದಾದ ಇಳಿಜಾರಿನಲ್ಲಿರ್ತಕ್ಕಂಥ ಭೂಪ್ರದೇಶ ಕೆಳಗೆ ಕುಸಿದು ಬೀಳ್ತಕ್ಕಂಥದ್ದನ್ನ ನಾವು ಭೂಕುಸಿತ ಅಂತ ಕರಿತೀವಿ. ಅಂದ್ರೆ ಪರ್ವತ ಪ್ರದೇಶಗಳಲ್ಲಿ ಅಷ್ಟೇ ಕಂಡು ಬರುತ್ತಾ? ಇಲ್ಲ, ಕೆಲವು ಸಾರಿ ಏನಾಗುತ್ತೆ, ರಸ್ತೆಗಳು ಕೂಡ ಕೆಲವು ಸಾರಿ ಕೆಳಗೆ ಕುಸಿಯುತ್ತೆ. ಯಾಕೆ ಕೆಳಗೆ ಕುಸಿಯುತ್ತೆ ಅಂದ್ರೆ ಕೆಳಗಿನ ಏನು ನಾವು ಭೂಸ್ತರಗಳು ಅಂತ ಕರಿತೀವಿ, ಭೂಸ್ತರಗಳಲ್ಲಿ ಗ್ಯಾಪ್ ಇದ್ದಾಗ ಏನಾಗುತ್ತೆ, ಮೇಲ್ಗಡೆ ಒತ್ತಡ ಜಾಸ್ತಿ ಆದಾಗ ಭೂಮಿ ಕೆಳಗೆ ಕುಸಿಯುತ್ತೆ, ಜಾರುತ್ತೆ. ಕೆಲವು ಸರಿ ಟಾರ್ ರೋಡ್ ಮಾಡಿರ್ತಾನೆ, ಇದಕ್ಕಿದ್ದ ಹಾಗೆ ಏನಾಗುತ್ತೆ, ಭೂಕಂಪಗಳು ಸಂಭವಿಸಿದಾಗ ಆ ಸಂದರ್ಭದಲ್ಲೂ ಕೂಡ ಭೂಮಿ ಕುಸಿಯುತ್ತೆ. ಇಲ್ಲಿ ನಾವು ಭೂಕುಸಿತಕ್ಕೆ ಕಾರಣಗಳು ಏನು ಅಂತ ನೋಡ್ತೀವಿ. ಭೂಕುಸಿತ ಎಂದರೆ ಏನು ಆಯ್ತು, ಭೂಕುಸಿತಕ್ಕೆ ಕಾರಣ ಏನು? ಕಾರಣಗಳ ವಿಚಾರಕ್ಕೆ ಬಂದಾಗ 2 ರೀತಿಯ ಕಾರಣಗಳನ್ನ ನಾವು ಗುರುತಿಸ್ತೀವಿ. ಒಂದು ನೈಸರ್ಗಿಕ ಕಾರಣ, ನಿಸರ್ಗದತ್ತವಾದ ಕೆಲವೊಂದು ಅಂಶಗಳು ಭೂಕುಸಿತಕ್ಕೆ ಕಾರಣ ಆಗುತ್ತೆ. ಕೆಲವು ಮಾನವ ನಿರ್ಮಿತ ಕಾರಣಗಳು, ಅಂದ್ರೆ ಮಾನವನ ಚಟುವಟಿಕೆಗಳಿಂದಾಗಿ ಭೂಕುಸಿತಕ್ಕೆ ಕಾರಣ. ಯಾವುವು ಅಂತ ನೋಡಿದ್ರೆ ನೋಡಿ, ನೈಸರ್ಗಿಕ ಕಾರಣದಲ್ಲಿ ಮೊದಲನೇದು ಸಮುದ್ರದ ಅಲೆಗಳು ಅಂತ ಹೇಳ್ತೀವಿ. ಅಂದ್ರೆ ಸಾಮಾನ್ಯವಾಗಿ ಎತ್ತರವಾದ ಭೂರಾಶಿ ಸಮುದ್ರದ ಅಲೆಯ ಹೊಡೆತಕ್ಕೆ ತುತ್ತಾದಾಗ ಆ ಭೂರಾಶಿಯ ಕೆಳಭಾಗ ಕೊರಿತಾ ಹೋಗುತ್ತೆ, ಸವಿತಾ ಹೋಗುತ್ತೆ. ಹಾಗೆ ಸವಿದಾಗ ಮೇಲಿರ್ತಕ್ಕಂಥ ಭೂರಾಶಿ, ಇದು ಪರ್ವತ ಭಾಗ, ರೈಟ್, ಇಲ್ಲಿ ಸಮುದ್ರದ ಅಲೆಗಳು ಹೊಡಿತಾ ಇದೆ ಅಂತಾದಾಗ ಈ ಕೆಳಗಡೆಯ ಭಾಗ ಒಡೆದು ಇದು ಸವಿದಾಗ ಏನಾಗುತ್ತೆ, ಇದರ ಮೇಲ್ಭಾಗದ ಭೂರಾಶಿ ಕೆಳಗೆ
ಕಳಚಿ ಬೀಳ್ತಕ್ಕಂತ ಸಾಧ್ಯತೆ ಇರುತ್ತೆ. ಸೊ ಸಮುದ್ರದ ಅಲೆಗಳು ಇದು ನೈಸರ್ಗಿಕ ಕಾರಣ. ಎಸ್, ಅಲೆಗಳ ಕಾರ್ಯಾಚರಣೆ ನಿರಂತರವಾಗಿ ಆ ಭೂರಾಶಿಯ ಕೆಳಭಾಗವನ್ನ ಸವಸೋದ್ರಿಂದ ಏನಾಗುತ್ತೆ, ಮೇಲ್ಭಾಗದ ಭೂರಾಶಿ ಬೀಳುತ್ತೆ. ಎರಡನೇ ನೈಸರ್ಗಿಕ ಕಾರಣ ಭೂಕುಸಿತಕ್ಕೆ ಎರಡನೇ ಕಾರಣ ಅಂತ ಹೇಳಿದ್ರೆ ಅಧಿಕ ಮಳೆ ಅಂತ ಹೇಳ್ತೀವಿ. ಅಧಿಕ ಮಳೆ, ಸಾಮಾನ್ಯವಾಗಿ ನಿರಂತರವಾಗಿ ಅಧಿಕ ಪ್ರಮಾಣದಲ್ಲಿ ಮಳೆ ಬಂದಾಗ ಭೂಮಿ ನನಿತಾ ಹೋಗುತ್ತೆ ಅಲ್ವಾ. ಪರ್ವತ ಪ್ರದೇಶಗಳು ಯಾವಾಗ ಹೆಚ್ಚು ನೀರನ್ನ ಹೀರ್ಕೊಳ್ತಾ ಹೋಗುತ್ತೆ ಆಗ ಮಣ್ಣು ಸಡಿಲ ಆಗ್ತಾ ಹೋಗುತ್ತೆ. ಸೊ ಕಡಿದಾದ ಇಳಿಜಾರು, ಸೊ ಇಳಿಜಾರು ಪ್ರದೇಶಗಳೇನಾಗುತ್ತೆ, ಸಾಮಾನ್ಯವಾಗಿ ತೇವಾಂಶವನ್ನ ಹೆಚ್ಚಾಗಿ ಹೀರ್ಕೊಂಡಾಗ ಮೇಲ್ಭಾಗ ಹಗುರವಾಗ್ತಾ ಹೋಗುತ್ತೆ, ಅಂದ್ರೆ ಸಡಿಲ ಆಗ್ತಾ ಹೋಗುತ್ತೆ. ಆ ಸಡಿಲವಾದ ಭೂರಾಶಿ ಏನಾಗುತ್ತೆ, ಕೆಲವು ಸಾರಿ ಕೆಳಗೆ ಬೀಳ್ತಕ್ಕಂತ ಸಂದರ್ಭ ಇರುತ್ತೆ. ಸೊ ಅಧಿಕವಾದ ಮಳೆ ನೋಡಿ, ಸಾಮಾನ್ಯವಾಗಿ ನಾವು ಘಾಟ್ ಸೆಕ್ಷನ್ ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಅದನ್ನ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ. ಚಾರ್ಮಡಿ ಘಾಟ್ ಆಗ್ಲಿ ಅಥವಾ ಬೇರೆ ಬೇರೆ ಘಾಟ್ ಸೆಕ್ಷನ್ ಗಳಲ್ಲಿ ತಾತ್ಕಾಲಿಕವಾಗಿ ಕೆಲವೊಂದು ಕಾಲ ಸಂಚಾರವನ್ನ ನಿರ್ಬಂಧ ಮಾಡ್ತಾರೆ. ಯಾಕೆ ಅಂದ್ರೆ ಭೂಕುಸಿತ ಉಂಟಾಗ್ತಾ ಇದೆ, ಬಂಡೆಗಳು ಬೀಳ್ತಾ ಇದೆ. ಘಾಟ್ ಸೆಕ್ಷನ್ ಅಲ್ಲಿ ಪರ್ವತ ಪ್ರದೇಶದ ಮೇಲ್ಭಾಗದಲ್ಲಿ ಮಣ್ಣು ಜಾರಿ ರಸ್ತೆಗಳ ಮೇಲೆ ಬಿದ್ದಾಗ ಅಥವಾ ಮರಗಳು ಬಿದ್ದಾಗ, ಯಾಕೆಂದ್ರೆ ಪರ್ವತದಲ್ಲಿ ಭೂಕುಸಿತ ಆದಾಗ ಕೇವಲ ಮಣ್ಣಷ್ಟೇ ಬೀಳಲ್ಲ, ಮಣ್ಣಿನ ಜೊತೆ ಅಲ್ಲಿರ್ತಕ್ಕಂಥ ಮರಗಳು ಕೂಡ ರಸ್ತೆಗೆ ಅಡ್ಡಲಾಗಿ ಬೀಳುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅದನ್ನ ಸಂಪೂರ್ಣವಾಗಿ ತೆರವುಗೊಳಿಸುವವರೆಗೂ ಕೂಡ ಸಂಚಾರಕ್ಕೆ ತೊಂದರೆ ಆಗುತ್ತೆ. ಸೊ ಅಧಿಕವಾದ ಮಳೆ ಭೂಕುಸಿತಕ್ಕೆ ಕಾರಣ ಆಗುತ್ತೆ. ಮೂರನೇದಾಗಿ ಭೂಕಂಪ ಅಂತ ಹೇಳ್ತೀವಿ. ಭೂಕುಸಿತಕ್ಕೆ ಮೂರನೇ ಕಾರಣ, ನೈಸರ್ಗಿಕ ಕಾರಣ ಭೂಕಂಪಗಳು. ಸೊ ಭೂಕಂಪ, ಭೂಮಿ ಕಂಪಿಸುವುದು. ಯಾತಕ್ಕಾಗಿ ಕಂಪಿಸುತ್ತೆ, ನಾವು ನೈಸರ್ಗಿಕ ವಿಕೋಪಗಳಲ್ಲಿ ಭೂಕಂಪಗಳು ಅಂತಾನೆ ಓದ್ತೀವಿ. ನಾನು ಅಲ್ಲಿ ಸಪರೇಟ್ ಆಗಿ ಹೇಳಿ, ಭೂಮಿ ಕಂಪಿಸಿದಾಗ ಏನಾಗುತ್ತೆ, ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಕಟ್ಟಡಗಳಿರ್ಬೋದು, ನಿಸರ್ಗದಲ್ಲಿ ಇರ್ತಕ್ಕಂಥ ಅರಣ್ಯಗಳಿರ್ಬೋದು, ಅಥವಾ ಭೂ ಮೇಲ್ಮೈಯಲ್ಲಿ ಏನಿದೆ ಅದೆಲ್ಲವೂ ಕೂಡ ಒಂದು ಸರಿ ಭೂಮಿಯ ಒಳಗೆ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಪರ್ವತ ಪ್ರದೇಶಗಳು ಭೂಕಂಪ ಉಂಟಾದಾಗ ಭೂಮಿಯ ಮೇಲ್ಭಾಗ ಕಂಪಿಸಿದಾಗ ಮೇಲಿರ್ತಕ್ಕಂಥ ಭೂರಾಶಿ ಕೆಳಗೆ ಬೀಳುತ್ತೆ. ಆದ್ರಿಂದ ಏನಾಗುತ್ತೆ, ಭೂಕುಸಿತಗಳು ಕಂಡುಬರುತ್ತೆ. ಸೊ ಇವು ಮೂರು ಪ್ರಮುಖವಾಗಿ ಭೂಕುಸಿತಕ್ಕೆ ನೈಸರ್ಗಿಕ ಕಾರಣಗಳಾಗಿವೆ. ಮಾನವ ನಿರ್ಮಿತ ಕಾರಣಗಳು ಯಾವುದು ಅಂತ ನೋಡಿದ್ರೆ, ನೋಡಿ, ಅರಣ್ಯನಾಶ ಭೂಕುಸಿತಕ್ಕೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅರಣ್ಯನಾಶ. ಯಾಕೆ ನೋಡಿ, ಅರಣ್ಯಗಳು ಹೆಚ್ಚೆಚ್ಚು ಇದ್ದಾಗ ಏನಾಗುತ್ತೆ, ಅರಣ್ಯದ ಮರಗಳ ಬೇರುಗಳು ಮಣ್ಣನ್ನ ಭದ್ರವಾಗಿ ಹಿಡಿದಿಟ್ಕೊಳ್ಳುತ್ತೆ. ನೋಡಿ, ಸಾಮಾನ್ಯವಾಗಿ ಬಯಲು ಪ್ರದೇಶದಲ್ಲಿ ಮಣ್ಣು ಕೊಚ್ಕೊಂಡು ಹೋಗುತ್ತೋ ಅಥವಾ ಅರಣ್ಯ ಪ್ರದೇಶಗಳಲ್ಲಿ ಮಣ್ಣು ಕೊಚ್ಕೊಂಡು ಹೋಗುತ್ತೋ ಅಂತ ನೋಡಿದ್ರೆ, ಅರಣ್ಯ ಪ್ರದೇಶಗಳಲ್ಲಿ ಮಣ್ಣು ಕೊಚ್ಕೊಂಡು ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಪ್ರದೇಶದಲ್ಲಿ ಅರಣ್ಯಗಳು, ಮರಗಿಡಗಳು, ಅದರ ಬೇರು ಮಣ್ಣನ್ನ ಭದ್ರವಾಗಿ ಹಿಡಿದಿಟ್ಕೊಂಡಿರುತ್ತೆ. ನೋಡಿ, ನೀವು ಘಾಟ್ ಸೆಕ್ಷನ್ಗಳಲ್ಲಿ ತುಂಬಾ ಕಡಿದಾದ ಇಳಿಜಾರುಗಳಲ್ಲಿ ಅಷ್ಟೊಂದು ದೊಡ್ಡ ಮರಗಳು ಬೆಳೆದಿರುತ್ತೆ, ಆದ್ರೂ ಕೂಡ ಆ ಭೂಭಾಗ ಬಿದ್ದಿರಲ್ಲ. ಯಾಕೆ ಅಂದ್ರೆ ಆ ಬೇರುಗಳು ಆ ಮಣ್ಣನ್ನ ಭದ್ರವಾಗಿ ಹಿಡಿದಿಟ್ಕೊಳ್ಳುತ್ತೆ. ಆದ್ರೆ ನಿರಂತರವಾಗಿ ಮಳೆ ಬಂದಾಗ ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ಮರಗಿಡಗಳು ಮಣ್ಣಿನ ಸಮೇತ ಧರೆಗೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅರಣ್ಯ ನಾಶದಿಂದಾಗಿ ಮಣ್ಣಿನ ಸವೆತ ಆಗುತ್ತೆ, ಅದು ಏನಾಗುತ್ತೆ, ಭೂಕುಸಿತಕ್ಕೆ ಕಾರಣ ಆಗುತ್ತೆ. ಎರಡನೇದು ಮಾನವ ನಿರ್ಮಿತ ರೈಲು ಮಾರ್ಗಗಳು, ರಸ್ತೆ ಮಾರ್ಗಗಳು ಮತ್ತು ಅಣೆಕಟ್ಟು, ಜಲಾಶಯಗಳು, ಇವುಗಳನ್ನ ಏನ್ ನಿರ್ಮಾಣ ಮಾಡ್ತಾ ಇದ್ದಾನೆ, ಸೊ ಇದರಿಂದ ಏನಾಗ್ತಾ ಇದೆ, ಭೂಕುಸಿತಕ್ಕೆ ಕಾರಣ ಆಗುತ್ತೆ. ನಾವೇನ್ ಮಾಡ್ತೀವಿ, ಸಂಚಾರಕ್ಕೆ ಅನುವಾಗಲಿ ಅಂತ ಹೇಳಿ ಅಡ್ಡಲಾಗಿ ಬೆಟ್ಟಗಳು ಬಂದಾಗ ಬೆಟ್ಟಗಳನ್ನ ಸವರ್ತಾ ಹೋಗ್ತೀವಿ, ಲೆವೆಲ್ ಮಾಡ್ಬಿಟ್ಟು ರಸ್ತೆಗಳನ್ನ ಮಾಡ್ತೀವಿ, ಸುರಂಗಗಳನ್ನ ತೋಡಿ ರೈಲ್ವೆ ಮಾರ್ಗವನ್ನ ಹಾಕ್ತಿವಿ ಅಲ್ವಾ. ಒಂದು ರೈಲು ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಅಂದಾಗ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಭೂಮಿ ಕಂಪಿಸುತ್ತೆ. ಅದು ನಿರಂತರವಾಗಿ ಮುಂದುವರೆದಾಗ ಏನಾಗುತ್ತೆ, ಆ ಬೆಟ್ಟ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಮಣ್ಣು ಭೂರಾಶಿ ಕ್ರಮೇಣ ಅದು ಕೆಳಗೆ ಜರುಗ್ತಾ ಹೋಗುತ್ತೆ, ಅದರಿಂದ ಭೂಕುಸಿತಗಳು ಉಂಟಾಗುತ್ತೆ. ನೋಡಿ, ಜಲಾಶಯಗಳನ್ನ, ಅಣೆಕಟ್ಟುಗಳನ್ನ ಎಲ್ಲಿ ಕಟ್ತಾರೆ ಅಂತ ನೋಡಿದ್ರೆ,
ಸಾಮಾನ್ಯವಾಗಿ ಬಯಲು ಪ್ರದೇಶದಲ್ಲಿ ಅಣೆಕಟ್ಟುಗಳನ್ನು ಕಟ್ಟಲ್ಲ, ಬದಲಾಗಿ ಆ ಕಡೆ ಈ ಕಡೆ ಎರಡು ಭಾಗಗಳಲ್ಲಿ ಎತ್ತರವಾದ ಪರ್ವತ ಪ್ರದೇಶಗಳಿರ್ಬೇಕು. ಆ ಮಧ್ಯದಲ್ಲಿ ಅಣೆಕಟ್ಟನ್ನ ಕಟ್ತಾರೆ. ಹಿನ್ನೀರಿನಲ್ಲಿ ನೀರು ಇಂದಿನ ಜಲಾನಯನ ಪ್ರದೇಶದಲ್ಲಿ ನೀರನ್ನ ಸಂಗ್ರಹ ಮಾಡ್ತಾರೆ. ಸೊ ಜಲಾಶಯಗಳಲ್ಲಿ ನೀರು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹ ಆದಾಗ ಆ ಭಾಗದ ಭೂಮಿ ಜೋಗೇರ್ತಾ ಹೋಗುತ್ತೆ, ನೀರು ಇಂಗಿ ಅಲ್ವಾ. ಸೊ ಆ ಭಾಗದಲ್ಲಿರ್ತಕ್ಕಂಥ ಪರ್ವತಗಳು ತುಂಬಾ ಸಡಿಲಾಗ್ತಾ ಹೋಗುತ್ತೆ, ಅದರಿಂದ ಭೂಕುಸಿತಗಳು ಉಂಟಾಗುತ್ತೆ. ನೆಕ್ಸ್ಟ್, ಜಲವಿದ್ಯುತ್ ಯೋಜನೆಗಳನ್ನ ಏನು ಮಾನವ ತನ್ನ ಅನುಕೂಲಕ್ಕೆ ಆಗಿ ಮಾಡ್ಕೊಳ್ತಾನೆ. ಜಲಾಶಯಗಳು, ಜಲವಿದ್ಯುತ್ ಯೋಜನೆಗಳು, ಬಹಳ ಮುಖ್ಯವಾಗಿ ಗಣಿಗಾರಿಕೆ ಏನು ಖನಿಜಗಳನ್ನ ಹೊರತೆಗಿಲಿಕ್ಕೆ ಆಳವಾಗಿ ಭೂಮಿಯನ್ನ ಬಗಿತಾ ಹೋಗ್ತಾ ಇದ್ದಾನೆ, ತೋಡ್ತಾ ಹೋಗ್ತಾ ಇದ್ದಾನೆ. ಸೊ ಇದರಿಂದ ಏನಾಗುತ್ತೆ, ಭೂಕುಸಿತಗಳು ಎಷ್ಟೋ ಸಂದರ್ಭಗಳಲ್ಲಿ ಗಣಿಗಾರಿಕೆಯಲ್ಲಿ ಬೆಳಗ್ಗೆ ಗಣಿ ಒಳಗೆ ಹೋಗಿರ್ತಕ್ಕಂಥ ಎಷ್ಟೋ ಜನ ಕಾರ್ಮಿಕರು ಭೂಕುಸಿತದಿಂದಾಗಿ ಅಲ್ಲೇ ಸಮಾಧಿಯಾಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿವೆ. ಹಾಗಾಗಿ ಗಣಿಗಾರಿಕೆಗಳು, ಅದರಲ್ಲೂ ಮರಳು ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆಗಳು ಹೆಚ್ಚಾಗಿ ಭೂಕುಸಿತಕ್ಕೆ ಕಾರಣ ಆಗುತ್ತೆ. ಸೊ ಇದಿಷ್ಟು ಭೂಕುಸಿತಕ್ಕೆ ಕಾರಣಗಳು ಅಂತ ಬಂದಾಗ ನೈಸರ್ಗಿಕ ಕಾರಣಗಳು ಮತ್ತು ಮಾನವ ನಿರ್ಮಿತ ಕಾರಣಗಳು ಅಂತ ಎರಡು ಭಾಗ ಮಾಡ್ತೀವಿ. ಮಕ್ಕಳೇ ನೆನ್ಪಿಡ್ಬೇಕು, ಭೂಕುಸಿತ ಎಂದರೆ ಭೂಕುಸಿತಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಬಂದಾಗ ಅದಕ್ಕೆ ಒಂದು ಡೆಫಿನೇಷನ್ ಬರೆದು ಆ ಕಾರಣಗಳನ್ನ ಪಟ್ಟಿ ಮಾಡಿ. ಇನ್ನು ಭೂಕುಸಿತದ ಪರಿಣಾಮ ಏನು? ಪರಿಣಾಮ ಅಂತ ಬಂದಾಗ ಮಕ್ಕಳೇ, ಎಲ್ಲ ನೈಸರ್ಗಿಕ ವಿಕೋಪಗಳಿಗೂ ಸಹಜವಾಗಿ ಸಾಮಾನ್ಯವಾಗಿ ಬರೀತಕ್ಕಂಥ ಒಂದಷ್ಟು ಪರಿಣಾಮಗಳಿರುತ್ತೆ. ಆ ಪರಿಣಾಮಗಳನ್ನ ಎಲ್ಲ ನೈಸರ್ಗಿಕ ವಿಕೋಪಗಳಿಗೂ ಕೂಡ ನಾವು ಬರೀತೀವಿ. ಏನು? ಸಾರಿಗೆ ಅಸ್ತವ್ಯಸ್ತ ಆಗುತ್ತೆ. ನಾನೇ ಹೇಳ್ತಾ ಇದ್ದೆ, ಭೂಕುಸಿತದಿಂದಾಗಿ ಏನಾಗುತ್ತೆ, ಸಾರಿಗೆ, ಅದು ರಸ್ತೆ ಸಾರಿಗೆ ಇರ್ಬೋದು, ರೈಲು ಸಾರಿಗೆ ಇರ್ಬೋದು, ಭೂಕುಸಿತದಿಂದಾಗಿ ಏನಾಗುತ್ತೆ, ಸಾರಿಗೆ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತ ಆಗುತ್ತೆ. ಆ ಮಾರ್ಗಗಳನ್ನ ತಾತ್ಕಾಲಿಕವಾಗಿ ತಡೆ ಬೀಳುತ್ತೆ, ಅದನ್ನ ಕಾರ್ಯಾಚರಣೆ ಮಾಡಿ ಅದನ್ನ ತೆರವುಗೊಳಿಸಬೇಕಾಗುತ್ತೆ. ಎರಡನೇದು ಜನವಸತಿ ಮತ್ತು ಸಸ್ಯವರ್ಗ ಭೂಗತ ಆಗ್ತಕ್ಕಂತ ಸಂಭವ ಇರುತ್ತೆ. ನೋಡಿ, ಸಾಮಾನ್ಯವಾಗಿ ಅರಣ್ಯ ಪರ್ವತ ಪ್ರದೇಶಗಳ ಕೆಳಭಾಗದಲ್ಲಿ ಇರ್ತಕ್ಕಂಥ ಜನವಸತಿ ಪ್ರದೇಶಗಳು ಆತಂಕದಲ್ಲಿ ಕೆಲವು ಸಾರಿ ದಿನ ಕಳೆಯುವಂತಹ ವಾತಾವರಣ ಇರುತ್ತೆ. ಯಾಕೆಂದ್ರೆ ದೊಡ್ಡ ಪ್ರಮಾಣದಲ್ಲಿ ಅಧಿಕ ಮಳೆ ಹಿಡಿದಂತಹ ಸಂದರ್ಭದಲ್ಲಿ ಪರ್ವತ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಬಂಡೆಗಳು ಧರೆಗೊಳ್ಬಹುದು, ಕೆಳಗೊಳ್ಬಹುದು, ಅಥವಾ ಭೂಕುಸಿತ ಉಂಟಾಗಬಹುದು. ಅಂತಹ ಸಂದರ್ಭಗಳಲ್ಲಿ ಸಸ್ಯವರ್ಗ ನಾಶ ಆಗತ್ತೆ, ಜೊತೆಗೆ ಜನವಸತಿ ಪ್ರದೇಶಗಳು ಕೂಡ ಅದರಿಂದ ಸಾಕಷ್ಟು ಹಾನಿಯನ್ನ ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಸಾವು ನೋವು ಮತ್ತು ಆಸ್ತಿ ಪಾಸ್ತಿ ನಷ್ಟ ಕಂಡು ಬರುತ್ತೆ ಅಲ್ವಾ. ಬೀಳ್ಬೇಕಾದ್ರೆ ಭೂಕುಸಿತ ಆಗ್ಬೇಕಾದ್ರೆ ಹೇಳಿ ಕೇಳಿ ಆಗುತ್ತಾ? ಇಲ್ಲ ಅಲ್ವಾ. ನೋಡಿ, ಪ್ರವಾಹ ಬರ್ತಾ ಇದೆ, ಜೋರ್ ಮಳೆ ಬಂದಿದೆ, ನೀರು ಧಾರಾಕಾರವಾಗಿ ಹರಿತಾ ಇದೆ ಅಂತಂದ್ರೆ ಆ ಹರಿಯುವ ನೀರು ತನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಭೂಮಿಯನ್ನು ಸಂಪೂರ್ಣವಾಗಿ ತನ್ನೊಳಗೆ ಲೀನ ಮಾಡಿಕೊಳ್ಳುತ್ತೆ. ಹರಿಯುವ ನದಿಯ ಪಕ್ಕದಲ್ಲಿ ಇರ್ತಕ್ಕಂಥ ಎರಡೂ ದಂಡೆಗಳು ನದಿಗೆ ಕಳಚಿ ಬೀಳ್ಬಹುದು. ಸೊ ಆ ಸಂದರ್ಭದಲ್ಲಿ ಸಾವು ನೋವುಗಳಾಗ್ತಕ್ಕಂಥ, ಆಸ್ತಿ ಪಾಸ್ತಿ ನಷ್ಟ ಆಗ್ತಕ್ಕಂಥ ಸಂಭವ ಹೆಚ್ಚಾಗಿರುತ್ತೆ. ಇನ್ನ ಈ ಭೂಕುಸಿತ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ, ನಾವಾಗ್ಲೇ ಹೇಳ್ತಾ ಇದ್ವಿ, ಬೆಟ್ಟ ಪರ್ವತ ಪ್ರದೇಶಗಳಿರ್ತಕ್ಕಂಥ ರಾಜ್ಯಗಳು. ಹಾಗೆ ನೋಡಿದ್ರೆ ಭಾರತದಲ್ಲಿ ಜಮ್ಮು ಕಾಶ್ಮೀರ ಏನ್ ಬರುತ್ತೆ, ಹಿಮಾಚಲ ಪ್ರದೇಶ ಏನ್ ಬರುತ್ತೆ, ಜೊತೆಗೆ ಈಶಾನ್ಯ ರಾಜ್ಯದ ಪ್ರದೇಶಗಳು ಏನ್ ಬರುತ್ತೆ. ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಾಗಿ ಪ್ರತಿ ವರ್ಷ ಭೂಕುಸಿತದಂತಹ ಪ್ರಕರಣಗಳು ವರದಿಯಾಗುತ್ತೆ. ನಮ್ ಕಡೆನೂ ಇದೆ, ಈ ಭಾಗದಲ್ಲೂ ಇದೆ, ಆದ್ರೆ ಬಹಳ ಕಡಿಮೆ. ಈ ಭಾಗದಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕರಾವಳಿ ತೀರ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಭೂಕುಸಿತಗಳು ಆಗಿದ್ದಾಗೆ ಕಂಡು ಬರುತ್ತೆ. ಇನ್ನ ಈ ಭೂಕುಸಿತಕ್ಕೆ ನಿಯಂತ್ರಣ ಕ್ರಮ ಏನಪ್ಪ, ಪರಿಹಾರ ಏನು, ಭೂಕುಸಿತವನ್ನ ಹೇಗೆ ತಡೆಗಟ್ಟಬಹುದು ಅಂತ ನೋಡಿದ್ರೆ, ಯಾವ ಕಾರಣಗಳಿಂದ ಭೂಕುಸಿತ ಉಂಟಾಗ್ತಾ ಇದೆಯೋ ಆ ಕಾರಣಗಳನ್ನ ತಡಿತಕ್ಕಂತ ಕೆಲಸ ಮಾಡ್ತಾರೆ. ಇಳಿಜಾರನ್ನ ತಗ್ಗಿಸುವುದು. ಸೊ ಇಲ್ಲಿ ಹೇಳ್ತಾ ಇದೆ, ಭೂಕುಸಿತ ಅಂತಂದ್ರೆ ಏನಪ್ಪಾ, ಕಡಿದಾದ ಇಳಿಜಾರು. ಇಳಿಜಾರು ಇದ್ದಾಗ ತಾನೇ ಭೂಮಿ ಕುಸಿಯೋದು. ಎಷ್ಟು ಸಾಧ್ಯವೋ ಅಷ್ಟು ಇಳಿಜಾರು ಪ್ರದೇಶವನ್ನ ತಡಿಲಿಕ್ಕೆ ಪ್ರಯತ್ನ ಮಾಡಬೇಕು.
ಅಂದ್ರೆ ಇಳಿಜಾರು ಪ್ರದೇಶದಲ್ಲಿ ಅಲ್ಲಲ್ಲಿ ತಡೆಗಳನ್ನ ಹಾಕಬೇಕು. ನೀರು ಹರಿತಕ್ಕಂತ ನೀರು ಸರಾಗವಾಗಿ ಬರಲಿಕ್ಕೆ, ಫೋರ್ಸ್ ಆಗಿ ಬರಲಿಕ್ಕೆ ಶುರುವಾದಾಗ ಏನಾಗುತ್ತೆ, ತನ್ನೊಡನೆ ಆ ಮಣ್ಣನ್ನು ಕೂಡ ಎಳ್ಕೊಂಡು ಬಂದ್ಬಿಡುತ್ತೆ. ಸೊ ಹಾಗಾಗಿ ಇಳಿಜಾರನ್ನ ತಗ್ಗಿಸುವುದು. ಬಂಡೆಗಳು ಬೀಳದಂತೆ ಅಲ್ಲಲ್ಲಿ ತಡೆಗಳನ್ನ ಒಡ್ಬೇಕು. ಅಂದ್ರೆ ಯಾವ ಪ್ರದೇಶಗಳು, ಇಳಿಜಾರು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಬಂಡೆಗಳಿದ್ರೆ, ಪರ್ವತ ಪ್ರದೇಶಗಳಲ್ಲಿ ಅವುಗಳಿಗೆ ಏನು ಕ್ರಮ ಕೈಗೊಳ್ಬಹುದು ಬೀಳದಂತೆ, ಅಥವಾ ಸಾಧ್ಯವಾದ್ರೆ ಆ ಬಂಡೆಗಳನ್ನ ಅಲ್ಲಿಂದ ತೆರವುಗೊಳಿಸ್ತಕ್ಕಂತ ಪ್ರಯತ್ನ ಮಾಡಿದ್ರೆ ಹಾನಿಯನ್ನ, ಅನಾಹುತವನ್ನ ತಪ್ಪಿಸಬಹುದು. ಬಹಳ ಮುಖ್ಯವಾಗಿ ಗಣಿಗಾರಿಕೆಯನ್ನ ತಡೆಬೇಕು. ಎಷ್ಟು ಗಣಿಗಾರಿಕೆ ಆಳವಾಗಿ ಮನುಷ್ಯ ಮಾಡ್ತಾ ಹೋಗ್ತಾನೋ ಅದರಿಂದ ಪ್ರಕೃತಿಗೆ ಅನಾಹುತ ತಪ್ಪಿದ್ದಲ್ಲ. ಪ್ರಕೃತಿಗೆ ಅನಾಹುತ ಅಂದ್ರೆ ಪ್ರಕೃತಿಗೆ ಧಕ್ಕೆ ಆಗುತ್ತೆ. ಯಾವಾಗ ಪ್ರಕೃತಿಗೆ ಧಕ್ಕೆ ಆಗುತ್ತೆ ಅದು ಯಾರ ಮೇಲೆ ಪರಿಣಾಮ ಬೀರುತ್ತೆ, ಮತ್ತು ಅದರ ಅನುಭವವನ್ನು, ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತಾರಲ್ಲ, ಹಾಗೆ ಪ್ರಕೃತಿಯನ್ನ ಎಷ್ಟು ನಾಶ ಮಾಡ್ತಾ ಹೋಗ್ತೀವೋ ಅದರ ಫಲವನ್ನ ಮನುಷ್ಯ ಅನುಭವಿಸಲೇಬೇಕು. ಗಣಿಗಾರಿಕೆಯನ್ನ ತಡಿಬೇಕು. ಜೊತೆಗೆ ಅರಣ್ಯೀಕರಣ ಮಾಡಬೇಕು. ಹೆಚ್ಚೆಚ್ಚು ಅರಣ್ಯಗಳನ್ನ ಬೆಳೆಸ್ತಾ ಹೋಗ್ಬೇಕು. ಹೆಚ್ಚು ಅರಣ್ಯಗಳನ್ನ ಬೆಳೆಸ್ತಾ ಹೋದಷ್ಟು ಭೂಕುಸಿತವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯತೆ. ಇದಿಷ್ಟು ಭೂಕುಸಿತ ಅಂತ ಬಂದಾಗ, ಭೂಕುಸಿತ ಅಂದ್ರೆ ಏನು, ಭೂಕುಸಿತಕ್ಕೆ ಕಾರಣಗಳೇನು, ಅದರ ಪರಿಣಾಮಗಳೇನು, ಅವುಗಳಿಗೆ ಎಲ್ಲಿ ಹಂಚಿಕೆ ಆಗಿದೆ, ಅವುಗಳ ನಿಯಂತ್ರಣ ಕ್ರಮಗಳೇನು. ಸೊ ಇಷ್ಟು ನೆನಪಲ್ಲಿ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಸಮುದ್ರ ಸವೆತ ಅಥವಾ ಕಡಲ ಕೊರೆತ ಅಂತ ಹೇಳಿ. ಸಮುದ್ರ ಸವೆತ ಅಂದ್ರೆ ಸಮುದ್ರ ಸವೆಯಲ್ಲ, ಸಮುದ್ರದ ತೀರ ಪ್ರದೇಶ ಸವೆತಕ್ಕೆ ತುತ್ತಾಗುತ್ತೆ. ನಾವು ಅದಕ್ಕೆ ಹೇಳ್ತೀವಿ ಕಡಲ ಕೊರೆತ ಅಂತ ಹೇಳ್ತೀವಿ. ಕಡಲ ಕೊರೆತ ಏನು ಕಾರಣ, ಏನು ಕಡಲ ಕೊರೆತಕ್ಕೆ, ಸಮುದ್ರದ ಸವೆತಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ಸಾಮಾನ್ಯವಾಗಿ ಸಮುದ್ರದ ಅಲೆಗಳು ಅಲ್ವಾ, ಸಮುದ್ರದ ಅಲೆಗಳು ಒಂದು ಮಾತು ಹೇಳ್ತಾರೆ, ಏನು, ಕಾಲ ಮತ್ತು ಸಮುದ್ರದ ಅಲೆಗಳು. ಕಾಲ ಅಂತಂದ್ರೆ ಟೈಮು ಮತ್ತೆ ಸಮುದ್ರದ ಅಲೆಗಳು ಯಾರಿಗೂ ಕಾಯಲ್ಲ, ಅದ್ರ ಪಾಡಿಗಳು ಅಲ್ವಾ, ಸಮಯ ತನಾಗಿ ಹೋಗ್ತಾ ಇರುತ್ತೆ. ಯಾರು ಬರ್ಲಿ ಯಾರು ಬಿಡ್ಲಿ, ಏನಾಗ್ಲಿ ಏನ್ ಬಿಡ್ಲಿ, ತನ್ನ ಕೆಲಸ ತನ್ನ ಪಾಡಿ ಮಾಡ್ಕೊಂಡು ಹೋಗ್ತಲ್ಲ, ಹಾಗೆ ಸಮುದ್ರದ ಅಲೆಗಳು ನಿರಂತರವಾಗಿ ಅಲೆಗೆ ತಡೆಗೆ ಹೊಡಿತಾ ಇರುತ್ತೆ. ದಂಡೆಗೆ ಬರುತ್ತೆ, ಅಪ್ಪಳಿಸುತ್ತೆ, ಹೋಗುತ್ತೆ, ನಿರಂತರವಾಗಿ ನಡೀತಾ ಇರುತ್ತೆ. ಸೊ ಈ ಅಲೆಗಳು, ಸಮುದ್ರದ ಅಲೆಗಳು ಮತ್ತು ಸಮುದ್ರದಲ್ಲಿ ಬರ್ತಕ್ಕಂಥ ಪ್ರವಾಹ, ಹೆಚ್ಚಿನ ಪ್ರಮಾಣದ ನೀರು, ಸೊ ಸಮುದ್ರದ ಪ್ರಮಾಣ ಹೆಚ್ಚಾಗ್ತಕ್ಕಂಥದ್ದು. ಸೊ ಇದು ಕಾರಣ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಕಡಲ ಕೊರೆತಕ್ಕೆ ಕಾರಣಗಳು ಅಂದಾಗ 3 ಅಂಶಗಳನ್ನ ಹೇಳ್ತೀವಿ ಮಕ್ಕಳೇ, ಹೈಲೈಟ್ಸ್ ಮಾಡಿ ನೆನ್ಪಿಟ್ಕೊಳ್ಳಿ. ಕಡಲ ಕೊರೆತಕ್ಕೆ ಕಾರಣ ಅಂತ ಬಂದಾಗ ಮೊದಲನೇದು ನೈಋತ್ಯ ಮಾನ್ಸೂನ್ ಮಾರುತಗಳು. ನೈಋತ್ಯ ಮಾನ್ಸೂನ್ ಮಾರುತಗಳು ನಾವ್ ಹೇಳ್ತೀವಿ ಭಾರತದಲ್ಲಿ ಈ ಕಡೆಗೆ ಹೊಡಿತಕ್ಕಂತ ಮಾರುತಗಳು. ಸೊ ನೈಋತ್ಯ ದಿಕ್ಕಿನಿಂದ ಬೀಸ್ತಕ್ಕಂತ ಮಾರುತಗಳು ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರದಲ್ಲಿ ಇರ್ತಕ್ಕಂಥ ತೇವಾಂಶವನ್ನು ತಗೊಂಡು ಬಂದು ಈ ಕಡೆ ಪಶ್ಚಿಮ ಘಟ್ಟಗಳಿಗೆ ಹೊಡೆಯುತ್ತೆ. ಅಂದ್ರೆ ಈ ಭಾಗದಲ್ಲಿ ಪಶ್ಚಿಮ ಘಟ್ಟಗಳಿಗೆ ಹೊಡೆಯುತ್ತೆ ಅಂದ್ರೆ ಪಶ್ಚಿಮ ಕರಾವಳಿಯ ಭಾಗ ಅದರಿಂದ ಎಫೆಕ್ಟ್ ಆಗುತ್ತೆ. ಸೊ ಅಲ್ಲಿ ಕಡಲ ಕೊರೆತ ಕಂಡು ಬರುತ್ತೆ. ಸೊ ನೈಋತ್ಯ ಮಾನ್ಸೂನ್ ಮಾರುತಗಳು ಒಂದು ಮಳೆಗಾಲದ ಸಂದರ್ಭದಲ್ಲಿ. ಎರಡನೇದು ಆವರ್ತ ಮಾರುತಗಳಿಂದ ಕಡಲ ಕೊರೆತ ಕಂಡು ಬರುತ್ತೆ. ಆವರ್ತ ಮಾರುತಗಳು ಅಂತ ಬಂದಾಗ ನಾವು ಕಳೆದ ತರಗತಿಯಲ್ಲಿ ಹೇಳಿದ್ವಿ, ಯಾವ ಕಡೆ ಎಫೆಕ್ಟ್ ಆಗುತ್ತಪ್ಪ, ಈ ಭಾಗ ಬಂಗಾಳ ಕೊಲ್ಲಿಯಲ್ಲಿ ಏನು ವಾಯುಭಾರ ಕುಸಿತದಿಂದ ಆವರ್ತ ಮಾರುತಗಳು ಉಂಟಾಗುತ್ತೆ. ಇದು ಪೂರ್ವ ಕರಾವಳಿಯ ತೀರವನ್ನ ಸವಸುತ್ತೆ. ಸೊ ಅದರಿಂದ ಕಡಲ ಕೊರೆತಗಳು ಸಂಭವಿಸುತ್ತೆ. ಮೂರನೇದು ಸುನಾಮಿ. ಕೇಳಿದ್ರಲ್ಲ ಸುನಾಮಿ ಏನು? ಸುನಾಮಿ ಅಂದ್ರೆ ಸಮುದ್ರದ ತಳದಲ್ಲಿ ಸಂಭವಿಸ್ತಕ್ಕಂಥ ಭೂಕಂಪಗಳು ಸಮುದ್ರದಲ್ಲಿ ದೈತ್ಯ ಅಲೆಗಳನ್ನ ಸೃಷ್ಟಿಸುತ್ತೆ. ಹಾಗೆ ಸೃಷ್ಟಿಯಾಗಿರ್ತಕ್ಕಂಥ ದೈತ್ಯ ಅಲೆಗಳು ಬಂದು ಏನ್ ಮಾಡುತ್ತೆ, ಸಮುದ್ರ ತೀರ ಪ್ರದೇಶಕ್ಕೆ ಹಪ್ಪಳಿಸುತ್ತೆ. ಇದರಿಂದ ಅಲ್ಲಿರ್ತಕ್ಕಂಥ ಸಂಪೂರ್ಣ ಜನವಸತಿ ಪ್ರದೇಶಗಳಿಗೆ ಹಾನಿ ಆಗುತ್ತೆ. ಜೊತೆಗೆ ಕಡಲ ಕೊರೆತ ದೊಡ್ಡ ಪ್ರಮಾಣದಲ್ಲಿ ಸಂಭವಿಸುತ್ತೆ. ಸೊ ಈ ಮೂರು ಅಂಶಗಳು ಯಾವುದಕ್ಕೆ ಕಾರಣ? ಸಮುದ್ರ ಸವೆತ ಅಥವಾ ಕಡಲ ಕೊರೆತಕ್ಕೆ ಕಾರಣಗಳು ಅಂತ ಹೇಳಿದ್ರೆ 3 ಅಂಶಗಳನ್ನು ಬರಿತೀವಿ. ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳು, ಎರಡನೇದು ಆವರ್ತ ಮಾರುತಗಳು, ಮೂರನೇದು ಸುನಾಮಿ. ಇವುಗಳ ಪರಿಣಾಮ ಏನು?
ಯಾವ್ದು ಪರಿಣಾಮ? ಕಡಲ ಕೊರೆತದ ಪರಿಣಾಮ ಏನು ಅಂತ ನೋಡಿದ್ರೆ ಏನಾಗುತ್ತೆ? ಕಡಲ ತೀರ ಕೊರೆತಕ್ಕೆ ತುತ್ತಾದಾಗ ಏನಾಗುತ್ತೆ ನೋಡಿ. ಕಡಲ ತೀರ ಕೊರೆತಕ್ಕೆ ತುತ್ತಾದಾಗ ಸಾಮಾನ್ಯವಾಗಿ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಜನವಸತಿ ಪ್ರದೇಶಗಳು ಹಾನಿಗೊಳಗಾಗುತ್ತೆ. ಅಂದ್ರೆ ಅಲ್ಲಿರ್ತಕ್ಕಂಥ ಕಟ್ಟಡಗಳು ನಾಶ ಆಗ್ಬೋದು. ಕಟ್ಟಡಗಳು, ಜನವಸತಿ ಪ್ರದೇಶಗಳು ಆ ಒಂದು ಕಡಲ ಕೊರೆತಕ್ಕೆ ತುತ್ತಾಗುತ್ತೆ. ಜೊತೆಗೆ ಅಲ್ಲಿರ್ತಕ್ಕಂಥ ಮರಗಳು ಅಂದ್ರೆ ಪ್ರಕೃತಿ ಗಿಡ ಮರಗಳು ಸಂಪೂರ್ಣವಾಗಿ ಸಮುದ್ರ ಪಾಲಾಗುತ್ತೆ. ಸೊ ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ಆದ್ರೆ ಯಾವಾಗ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳ ಸಂದರ್ಭದಲ್ಲಿ ಈ ಕಡೆಗೆ ಹೆಚ್ಚಿನ ಕಡಲ ಕೊರೆತ ಉಂಟಾದ್ರೆ, ಆವರ್ತ ಮಾರುತಗಳ ಸಂದರ್ಭದಲ್ಲಿ ಪೂರ್ವ ತೀರದ ಕಡಲ ಕೊರೆತ ಹೆಚ್ಚಾಗಿರುತ್ತೆ. ಆದ್ರೆ ಸುನಾಮಿ ಏಳಿ ಬರಲ್ಲ. ಯಾವಾಗ ಬರುತ್ತೆ ಹೇಳಿಕ್ಕಾಗಲ್ಲ. ಹೆಚ್ಚಾಗಿ ಸಾಮಾನ್ಯವಾಗಿ ಈ ಕಡೆ ಬಂಗಾಳ ಕೊಲ್ಲಿಯಲ್ಲಿ ಏನು ಇಂಡೋನೇಷಿಯಾ, ಮಲೇಷಿಯಾ, ಜಾವಾ, ಸುಮಾತ್ರ ಎಲ್ಲ ಬರುತ್ತೆ. ಸೊ ಈ ಪ್ರದೇಶಗಳಲ್ಲಿ ಹೆಚ್ಚಾಗಿ ಸುನಾಮಿ, ಇಲ್ಲಿ ಸಂಭವಿಸತಕ್ಕಂತ ಭೂಕಂಪಗಳು ಬಂಗಾಳ ಕೊಲ್ಲಿಯಲ್ಲಿ ದೊಡ್ಡ ಅಲೆಗಳನ್ನು ಸೃಷ್ಟಿಸಿ ಅದನ್ನ ಭಾರತದ ಪೂರ್ವ ತೀರಕ್ಕೆ ಅಪ್ಪಳಿಸೋದ್ರಿಂದ ಹೆಚ್ಚಿನ ಅನಾಹುತಗಳು ಸಂಭವಿಸುತ್ತವೆ. ಎರಡನೇದು ಪರಿಣಾಮಗಳಲ್ಲಿ ರೈಲ್ವೆ ಮಾರ್ಗಗಳು, ರಸ್ತೆ ಮಾರ್ಗಗಳು ಹಾನಿಗೊಳಗಾಗುತ್ತೆ. ಕರಾವಳಿ ಪ್ರದೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ರೈಲ್ವೆ ಮತ್ತು ರಸ್ತೆ ಮಾರ್ಗಗಳು, ಸಾರಿಗೆ ವ್ಯವಸ್ಥೆ, ಸಂಚಾರ ಅಸ್ತವ್ಯಸ್ತವಾಗ್ತಕ್ಕಂಥ ಸಮಸ್ಯೆ. ಜೊತೆಗೆ ವಿದ್ಯುತ್ ವ್ಯವಸ್ಥೆ ಸಂಪೂರ್ಣವಾಗಿ ಧಕ್ಕೆಯನ್ನು ಉಂಟು ಮಾಡುತ್ತೆ. ಬಹಳ ಮುಖ್ಯವಾಗಿ ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಸಮುದ್ರ ತೀರದಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಪುನರ್ವಸತಿಯನ್ನ ಒದಗಿಸ್ತಕ್ಕಂಥ ಸಮಸ್ಯೆ ಎದುರಾಗುತ್ತೆ. ಯಾಕಂದ್ರೆ ತುಂಬಾ ಕಾಲ ಅಲ್ಲಿ ನೀರಿನಿಂದ ಆವೃತವಾಗುವುದರಿಂದ ಪ್ರದೇಶಗಳು ಜನವಸತಿ ಯೋಗ್ಯ ಆಗಲ್ಲ. ಅವರಿಗೆ ಪುನರ್ವಸತಿ ವ್ಯವಸ್ಥೆಯನ್ನ ಕಲ್ಪಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಸೊ ಇವುಗಳು ಕಡಲ ಕೊರೆತದ ಪರಿಣಾಮಗಳು ಅಂತ ಬಂದಾಗ ಈ ಪರಿಣಾಮಗಳನ್ನ ನೋಟ್ ಮಾಡಿ ಬರೀಬೇಕಾಗುತ್ತೆ. ಓಕೆ, ಈ ಕಡಲ ಕೊರೆತವನ್ನ ಹಾಗಾದ್ರೆ ತಪ್ಪಿಸಬಹುದಾ ಅಥವಾ ಕಡಿಮೆ ಮಾಡಬಹುದಾ, ನಿಯಂತ್ರಣ ಮಾಡಬಹುದಾ? ಹಾಗೆ ಮಾಡಬಹುದು ಅಂತಂದ್ರೆ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು? ಸೊ ಹಾಗೆ ನೋಡಿದ್ರೆ ತಡೆಗೋಡೆಗಳ ನಿರ್ಮಾಣ. ಯಾವ ತಡೆಗೋಡೆ? ಸಮುದ್ರದ ಅಲೆಗಳು ಸಮುದ್ರದ ತೀರಕ್ಕೆ ಅಪ್ಪಳಿಸದಂತೆ ಸಮುದ್ರ ತೀರದಲ್ಲಿ ತಡೆಗೋಡೆಗಳನ್ನ ನಿರ್ಮಾಣ ಮಾಡಬೇಕು. ಆ ತಡೆಗೋಡೆಗಳನ್ನ ನಿರ್ಮಾಣ ಮಾಡಿದ್ರೆ ಏನಾಗುತ್ತೆ? ಸಮುದ್ರದ ಅಲೆಗಳು ಹೋಗಿ ಆ ತೀರಕ್ಕೆ ಅಪ್ಪಳಿಸಿ ಅಲ್ಲಿನ ಮಣ್ಣು ಕೊಚ್ಚಿಕೊಂಡು ಹೋಗೋದನ್ನ ತಡಿ. ಅದಕ್ಕೆ ಏನ್ ಮಾಡ್ತಾರೆ ನೋಡಿ, ಸಾಮಾನ್ಯವಾಗಿ ಕೆಲವೊಂದು ಸಮುದ್ರ ತೀರ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಪ್ರಮಾಣದ ಕಾಂಕ್ರೀಟ್ ಬಂಡೆಗಳನ್ನ ಹಾಸಿರ್ತಾರೆ. ಅಂದ್ರೆ ರಾಶಿ ಹಾಕಿರ್ತಾರೆ ಸಮುದ್ರ ತೀರದಲ್ಲಿ. ಸೊ ಹಾಗೆ ಹಾಕೋದ್ರಿಂದ ಏನಾಗುತ್ತೆ? ಅಲೆಗಳಿಗೆ ತಡೆ ಬೀಳುತ್ತೆ. ಬಂದಿರ್ತಕ್ಕಂಥ ಭೀಕರವಾಗಿರ್ತಕ್ಕಂಥ ಅಲೆಗಳು, ದೈತ್ಯ ಅಲೆಗಳು ಆ ಬಂಡೆಗಳಿಗೆ ಅಪ್ಪಳಿಸಿ ವಾಪಸ್ ಆಗೋದ್ರಿಂದ ಕಡಲ ತೀರದವರೆಗೆ ಬಂದು ಅಲ್ಲಿರ್ತಕ್ಕಂಥ ಮಣ್ಣನ್ನ ಕೊಚ್ಚಿಕೊಂಡು ಹೋಗ್ಲಿಕ್ಕೆ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಕಡಲ ಕೊರೆತವನ್ನ ತಪ್ಪಿಸಬಹುದು. ಸೊ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಕಡಲ ಕೊರೆತದ ನಿಯಂತ್ರಣ ಕ್ರಮಗಳಲ್ಲಿ ಮೊದಲನೇದು ತಡೆಗೋಡೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ. ಎರಡನೇದು ಸಮುದ್ರ ತೀರದಲ್ಲಿರ್ತಕ್ಕಂಥ ಮರಳೇನಿದೆ, ಆ ಮರಳನ್ನ ಹಾಗೆ ಬಿಟ್ರೆ ಸಮುದ್ರದ ಅಲೆಗಳು ತೀರದವರೆಗೂ ಬರಲ್ಲ. ಆ ಮರಳು ಅದನ್ನ ತಡೆಯುತ್ತೆ. ನಾವೇನ್ ಮಾಡ್ತಾ ಇದೀವಿ? ಮರಳು ಗಣಿಗಾರಿಕೆ ಮಾಡ್ತಾ ಇದೀವಿ. ಸಮುದ್ರ ತೀರದ ಮರಳನ್ನ ವ್ಯಾಪಕವಾಗಿ ಅದನ್ನ ಬರಿದು ಮಾಡ್ತಾ ಹೋದಾಗ ಆ ಸಮುದ್ರದ ಅಲೆಗಳು ತೀರದವರೆಗೂ ಬರುತ್ತೆ. ಅಲ್ಲಿರ್ತಕ್ಕಂಥ ಹಾನಿಗೆ, ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗ್ತಾ ಹೋಗುತ್ತೆ. ಸೊ ಮರಳು ಗಣಿಗಾರಿಕೆಯನ್ನ ಸಂಪೂರ್ಣವಾಗಿ ತಡೆಗಟ್ಟಬೇಕು, ನಿಷೇಧ ಮಾಡಬೇಕು. ಜೊತೆಗೆ ಮ್ಯಾಂಗ್ರೋವ್ ಅರಣ್ಯಗಳು ಅಂತ ಹೇಳ್ತೀವಿ. ಮ್ಯಾಂಗ್ರೋವ್ ಅರಣ್ಯಗಳು ನೀರಿನಲ್ಲೇ ಬೆಳೀತಕ್ಕಂಥ ಮರಗಳು, ಬಿಳಿಲುಗಳನ್ನ ಹೊಂದಿರುತ್ತೆ. ಈ ಮ್ಯಾಂಗ್ರೋವ್ ಅರಣ್ಯಗಳನ್ನ ನಾವು ಕರಾವಳಿ ತೀರ ಪ್ರದೇಶಗಳಲ್ಲಿ ಹೆಚ್ಚೆಚ್ಚು ಮ್ಯಾಂಗ್ರೋವ್ ಅರಣ್ಯಗಳನ್ನ ಬೆಳೆಸಿದ್ದೇ ಆದ್ರೆ ಕಡಲ ಕೊರೆತವನ್ನ ಪರಿಣಾಮಕಾರಿಯಾಗಿ ತಪ್ಪಿಸಲಿಕ್ಕೆ ಸಾಧ್ಯತೆ ಆಗುತ್ತೆ. ನೀರಿನ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಮ್ಯಾಂಗ್ರೋವ್ ಅರಣ್ಯಗಳು, ನಾವು ಸಸ್ಯ ಸಂಪತ್ತು ಓದ್ಬೇಕಾದ್ರೆ ಹೇಳಿರ್ತೀವಿ, ಮ್ಯಾಂಗ್ರೋವ್ ಅರಣ್ಯಗಳ ಪ್ರಮುಖ ಲಕ್ಷಣ ಬಿಳಿಲುಗಳು ಅಂತ ಹೇಳ್ತೀವಿ. ಸೊ ಆ ಬಿಳಿಲುಗಳು ಏನ್ ಮಾಡುತ್ತೆ? ಕಾಂಡದಿಂದ ನೀರಿಗೆ
ಹೋಗಿರುತ್ತೆ. ಸೊ ಅವೇನಾಗುತ್ತೆ, ನೀರಿನ ಅಲೆಗಳನ್ನ, ರಭಸವನ್ನ ಕಡಿಮೆ ಮಾಡುತ್ತೆ, ತಡೆಗಟ್ಟುತ್ತೆ. ಆ ಮೂಲಕ ಏನಾಗುತ್ತೆ, ಕಡಲ ಕೊರೆತವನ್ನ ತಪ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಎರಡು ಅಂಶಗಳನ್ನ ಪ್ರಮುಖವಾಗಿ ನೋಡಿದ್ವಿ. ಒಂದು ಭೂಕುಸಿತಗಳು, ಮತ್ತೊಂದು ಸಮುದ್ರ ಸವೆತ. ಕೊನೆಯದಾಗಿ ಭೂಕಂಪಗಳು ಅಂತ ಬರುತ್ತೆ. ಸೊ ಭೂಕಂಪಗಳು ಅಂದ್ರೆ ಏನು, ಭೂಕಂಪಗಳಿಗೆ ಕಾರಣಗಳೇನು, ಅದರ ಪರಿಣಾಮ ಏನು, ಅದರ ಹಂಚಿಕೆ ಏನಿದೆ, ಜೊತೆಗೆ ಅದರ ಮುನ್ನೆಚ್ಚರಿಕೆ ಕ್ರಮಗಳೇನು. ಸೊ ಇಷ್ಟನ್ನ ನಾವು ಅಭ್ಯಾಸ ಮಾಡೋಣ. ಭೂಕಂಪಗಳು ಅಂದ್ರೆ ಏನು ನೋಡಿ. ಭೂಕಂಪಗಳು ಅಂತ ಹೇಳಿದ್ರೆ ಒಂದು ಡೆಫಿನೇಷನ್ ಅನ್ನ ನೋಟ್ ಮಾಡಿದ್ವಿ. ಭೂ ಚಿಪ್ಪಿನಲ್ಲಾಗುವ ರಭಸವಾದ ಕಂಪನ. ಭೂಕಂಪ ಅಂದ್ರೆ ಭೂ ಚಿಪ್ಪಿನಲ್ಲಾಗುವ ರಭಸವಾದ ಕಂಪನವನ್ನ ಭೂಕಂಪ ಅಂತ ಕರೀತಾರೆ. ಭೂಮಿ ಕಂಪಿಸುವುದೇ ಭೂಕಂಪ. ಭೂಮಿಯ ಮೇಲ್ಪದರ ಕಂಪನಕ್ಕೆ ಒಳಗಾಗುವುದು ಭೂಕಂಪ. ಯಾಕೆ ಕಂಪಿಸುತ್ತೆ, ಯಾಕೆ ಕಂಪಿಸುತ್ತೆ, ಯಾಕೆ ಚಲಿಸುತ್ತೆ ಭೂಮಿಯ ಮೇಲ್ಪದರ? ಕಾರಣಗಳನ್ನು ನೋಡಿದ್ರೆ, ಮೊದಲೇದು ಭೂಫಲಕಗಳ ಚಲನೆ. ಲ್ಯಾಂಡ್ ಪ್ಲೇಟ್ಸ್ ಅಂತ ಹೇಳ್ತೀವಿ. ಭೂಮಿಯ ಫಲಕಗಳು, ಪ್ಲೇಟ್ಗಳು ಚಲಿಸ್ತಾ ಇರತ್ತೆ. ನಮ್ಗೆ ಭೂಗೋಳವನ್ನ ಇನ್ ಡೀಟೇಲ್ ಆಗಿ ಅಭ್ಯಾಸ ಮಾಡ್ತಾ ಹೋದ್ರೆ ಗೊತ್ತಾಗುತ್ತೆ. ಭೂಮಿಯ ಚಲನೆ, ಭೂಖಂಡಗಳ ಅಲೆತ ಅಂತ ಬರುತ್ತೆ. ಅದನ್ನ ನಾವು ಅಭ್ಯಾಸ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಈಗ ಅದನ್ನ ಕಂಪ್ಲೀಟ್ ಆಗಿ ಹೇಳಲಿಕ್ಕೆ ಸಮಯಾವಕಾಶ ಇದೆ. ಸೊ ಏನಾಗುತ್ತೆ, ಫಸ್ಟ್ ಪಾಯಿಂಟ್ ಗಳನ್ನ ನೀಟಾಗಿ ನೋಟ್ ಮಾಡ್ಬಿಡಿ. ಭೂಕಂಪಕ್ಕೆ ಕಾರಣಗಳು ಅಂತ ಬಂದಾಗ ಭೂ ಫಲಕಗಳ ಚಲನೆ, ಭೂಮಿಯ ಫಲಕಗಳು ಚಲಿಸೋದ್ರಿಂದ ಏನಾಗುತ್ತೆ, ಅದರ ಚಲನೆಯಿಂದ ಭೂಮಿ ಕಂಪಿಸುತ್ತೆ, ಹಾಗಾಗಿ ಭೂಕಂಪ ಆಗುತ್ತೆ. ಎರಡನೇದು ಜ್ವಾಲಾಮುಖಿ. ಜ್ವಾಲಾಮುಖಿ ಸ್ಫೋಟದಿಂದಾಗೂ ಕೂಡ ಭೂಮಿ ಕಂಪಿಸುತ್ತೆ. ಯಾಕಂದ್ರೆ ಭೂಮಿಯ ಆಳದಲ್ಲಿ, ಭೂಗರ್ಭದಲ್ಲಿ ತುಂಬಾ ಶಾಖ ಇರುತ್ತೆ. ಶಾಖದಿಂದ ಶಿಲೆ ಕಾದು ಕರಗಿರುತ್ತೆ. ಆ ಶಿಲಾಪಾಕ ಏನಿದೆ ಅದನ್ನ ಜ್ವಾಲಾಮುಖಿ ಅಂತ ಕರಿತೀವಿ. ಆ ಜ್ವಾಲಾಮುಖಿ ಭೂಮಿಯ ಪದರಗಳಲ್ಲಿ ಎಲ್ಲಿ ಸ್ಥಳಾವಕಾಶ ಇರುತ್ತೆ, ಆ ಸ್ಥಳಾವಕಾಶದ ಮೂಲಕ ಭೂಮಿಯ ಮೇಲ್ಮೈಗೆ ಬರ್ತಕ್ಕಂತ ಒಂದು ವ್ಯವಸ್ಥೆ, ಅದನ್ನ ನಾವು ಜ್ವಾಲಾಮುಖಿ ಅಂತ ಕರಿತೀವಿ. ಸೊ ಜ್ವಾಲಾಮುಖಿ ಬಗ್ಗೆ ಅಭ್ಯಾಸ ಮಾಡ್ಬೇಕಾದ್ರೆ ನೀಟಾಗಿ ಗೊತ್ತಾಗುತ್ತೆ. ಶಿಲಾ ಸ್ತರಗಳ ಭಂಗ, ಭೂಮಿಯ ಕವಚಗಳನ್ನ, ಭೂಮಿಯ ಪದರಗಳನ್ನ ಅಭ್ಯಾಸ ಮಾಡ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ. ಶಿಲಾ ಸ್ತರಗಳು, ನೀವು ಇವುಗಳನ್ನೆಲ್ಲ ಏಯ್ತಲ್ಲಿ ಅಭ್ಯಾಸ ಮಾಡಿರ್ತಾರೆ, 8ನೇ ತರಗತಿಲಿ, 8ನೇ ತರಗತಿ ಭೂಗೋಳದಲ್ಲಿ ಅಭ್ಯಾಸ ಮಾಡಿರ್ತೀರಿ. ಮತ್ ನಾ ಇಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗಲ್ಲ. ಶಿಲಾಸ್ತರಗಳ ಭಂಗದಿಂದ ಭೂಕಂಪ ಸಂಭವಿಸುತ್ತೆ. ಆಗಲೇ ಹೇಳಿದ್ವಿ, ಭೂಕುಸಿತ ಕೂಡ ಭೂಕಂಪಕ್ಕೆ ಕಾರಣ ಆಗುತ್ತೆ. ಸೊ ಜೊತೆಗೆ ಅಂತರ್ಗುಹೆಯ ಮೇಲ್ಛಾವಣೆ ಕುಸಿತ ಆಗ್ತಕ್ಕಂಥದ್ದು. ಭೂಮಿಯ ಶಿಲಾಸ್ತರಗಳು ಅಂತ ಬಂದಾಗ ಅಂತರ್ಗುಹೆಗಳು ಅಂತ ಏನ್ ಬರುತ್ತೆ, ಆ ಅಂತರ್ಗುಹೆಗಳು ಒಳಭಾಗ ಏನಾಗಿರುತ್ತೆ, ಟೊಳ್ಳಾಗಿರುತ್ತೆ. ಮೇಲೆ ಗುಹೆಯ ಆಕಾರದಲ್ಲಿ ಮೇಲ್ಛಾವಣಿ ಇರುತ್ತೆ. ಆ ಮೇಲ್ಛಾವಣಿ ಕುಸಿದಾಗ ಏನಾಗುತ್ತೆ, ಮೇಲಿರ್ತಕ್ಕಂಥ ಭೂಭಾಗವು ಕೆಳಗೆ ಬರುತ್ತೆ. ಸೊ ಆಗ ಭೂಕಂಪ ಆಗುತ್ತೆ. ಸೊ ಅಂತರ್ಗುಹೆಯ ಮೇಲ್ಛಾವಣಿ ಕುಸಿತ, ಜೊತೆಗೆ ಮಾನವ ನಿರ್ಮಿತ ಜಲಾಶಯಗಳೇನಿದೆ ನೋಡಿ, ಡ್ಯಾಮ್ ಗಳನ್ನ ಕಟ್ತಾ ಇದ್ದಾನೆ ಮನುಷ್ಯ. ತುಂಬಾ ದೊಡ್ಡ ದೊಡ್ಡ ಪ್ರಮಾಣದ ಆ ಡ್ಯಾಮ್ ಗಳನ್ನ ಕಟ್ಟೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಡ್ಯಾಮ್ ನಲ್ಲಿ ಸಂಗ್ರಹ ಆಗ್ತಕ್ಕಂಥ, ಜಲಾಶಯದಲ್ಲಿ ಸಂಗ್ರಹ ಆಗ್ತಕ್ಕಂಥ ನೀರು, ಆ ನೀರಿನ ಭಾರ, ಜಲಾಶಯಗಳ ನೀರಿನ ಭಾರ ಅಲ್ವಾ, ಒಂದು ಕೊಡ ನೀರನ್ನ ಎತ್ತಿದ್ರೆ ಎಷ್ಟು ಭಾರ ಇರುತ್ತೆ ಅಂತದ್ರಲ್ಲಿ, ಅಷ್ಟು ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಜಲರಾಶಿ ಸಂಗ್ರಹ ಆಗಿದೆ ಅಂದ್ರೆ ಅದರ ಭಾರ ಎಷ್ಟಿರುತ್ತೆ. ಆ ಭಾರಕ್ಕೆ ಕ್ರಮೇಣ ಏನಾಗುತ್ತೆ, ಅದರ ತಳಭಾಗದಲ್ಲಿ ಏನಾದ್ರೂ ಒಂದಷ್ಟು ಸ್ಥಳಾವಕಾಶ ಸಿಕ್ತು ಅಂತಂದ್ರೆ ಅದು ಮೂವ್ ಆಗ್ತಾ ಇರುತ್ತೆ. ಅದರಿಂದ ಕೂಡ ಭೂಕಂಪ ಆಗುತ್ತೆ. ಸೊ ಇವಿಷ್ಟು ಭೂಕಂಪಕ್ಕೆ ಕಾರಣಗಳು ಅಂತ ಬಂದಾಗ ಒಂದು 6 ಪ್ರಮುಖ ಭೂಕಂಪಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ. ಇನ್ನ ಪರಿಣಾಮಗಳನ್ನ ನೀವು ಸ್ವಂತ ಬರೀತೀರಾ ಅಂತ ಅನ್ಕೊಳ್ತೀವಿ. ಯಾಕೆಂದ್ರೆ ಭೂಕಂಪದ ಪರಿಣಾಮ ಎಲ್ಲರೂ ನೋಡಿರ್ತೀರಾ ಏನಾಗಿದೆ ಅಂತ ಹೇಳಿ. ಏನಾಗುತ್ತಪ್ಪ, ಭೂಮಿ ಕಂಪಿಸಿದಾಗ ಮೊದಲನೇದಾಗಿರ್ತಕ್ಕಂಥ ಅನುಭವ ಏನಾಗುತ್ತೆ, ಕಟ್ಟಡಗಳು ಅಥವಾ ಭೂಮಿ ಮೇಲ್ಮೈಲಿರ್ತಕ್ಕಂಥ ಎಲ್ಲ ವಸ್ತುಗಳು ತಾನೇ ಅಲ್ಲಾಡ್ಲಿಕ್ಕೆ ಶುರುವಾಗುತ್ತೆ, ಚಲಿಸ್ಲಿಕ್ಕೆ ಶುರುವಾಗುತ್ತೆ. ಸೊ ಭೂಮಿ ಬೆರೆಯುತ್ತೆ ಅಂತ ಹೇಳಿ, ಬಿರುಕು ಬಿಡುತ್ತೆ, ಬಾಯ್ ಬಿಡುತ್ತೆ ಅಲ್ವಾ. ಸೊ ನೆಲದಲ್ಲಿ ಬಿರುಕು ಕಂಡು ಬರುತ್ತೆ. ಕಟ್ಟಡಗಳು, ರೈಲ್ವೆ, ರಸ್ತೆ, ವಿದ್ಯುತ್ ಸಂಪರ್ಕ,
ಸೇತುವೆ, ಸಂಪರ್ಕ ವ್ಯವಸ್ಥೆ, ಅಣೆಕಟ್ಟುಗಳು, ಕಾರ್ಖಾನೆ, ಜೀವಹಾನಿ, ಆಸ್ತಿಪಾಸ್ತಿ ನಷ್ಟ, ರೈಟ್, ಜನ ಜಾನುವಾರುಗಳ ಸಮೇತ ಎಲ್ಲವೂ ಕೂಡ ಭೂ ಮೇಲ್ಮೈಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುವಿಗೂ ಕೂಡ ಭೂಕಂಪ ಧಕ್ಕೆಯನ್ನ ತಂದೊದಗಿಸುತ್ತೆ. ಹಾಗಾಗಿ ಯಾವ ಪ್ರದೇಶಗಳು ಭೂಕಂಪಕ್ಕೆ ತುತ್ತಾಗುತ್ತೋ ಆ ಪ್ರದೇಶಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಪುನರ್ವಸತಿಯ ಅವಶ್ಯಕತೆ ಇರುತ್ತೆ. ಹಾಗಾದ್ರೆ ಈ ಭೂಕಂಪದ ಪ್ರದೇಶಗಳು ಭಾರತದಲ್ಲಿ ಎಲ್ಲಿದೆ ಹಂಚಿಕೆಯನ್ನ ನೋಡ್ತಾ ಬಂದ್ರೆ ನೋಡಿ, ಭಾರತದಲ್ಲಿ ಭೂಕಂಪದ ಹಂಚಿಕೆ ಅಂತ ಬಂದಾಗ ಪ್ರಮುಖವಾಗಿ 3 ವಲಯ ಮಾಡಿದ್ದಾರೆ. ಮಕ್ಕಳೇ ನೆನ್ಪಿಡ್ಬೇಕು, 3 ವಲಯಗಳಿವೆ ಭಾರತದಲ್ಲಿ ಭೂಕಂಪದ ವಲಯ. ಒಂದೇದು ಹಿಮಾಲಯ ವಲಯ ಅಂತ ಹೇಳಿ, ಹಿಮಾಲಯ ವಲಯ. ಸೊ ಹಿಮಾಲಯ ವಲಯದಲ್ಲಿ ಇದು ಭಾರತದಲ್ಲೇ ಅತ್ಯಂತ ತೀವ್ರ ಸ್ವರೂಪದ ಭೂಕಂಪನದ ಕೇಂದ್ರ ಅಂತ ಹೇಳಿದ್ರೆ ಹಿಮಾಲಯ ವಲಯ. ಈ ಹಿಮಾಲಯ ವಲಯದಲ್ಲಿ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಏನು ಹಿಮಾಲಯ ಪರ್ವತ ಸರಣಿಯಲ್ಲಿ ಬರ್ತಕ್ಕಂಥ ರಾಜ್ಯಗಳೇನಿದೆ, ಸೊ ಈ ರಾಜ್ಯಗಳು ಪ್ರಮುಖವಾಗಿ ಬರುತ್ತೆ. ಸಾಮಾನ್ಯವಾಗಿ ಈ ಜಮ್ಮು ಕಾಶ್ಮೀರ್ ಬರುತ್ತೆ, ಆ ತಪ್ಪಲಿನಲ್ಲಿ ಬರ್ತಕ್ಕಂಥ ಬಿಹಾರ ಬರುತ್ತೆ, ಯಾವುದು ಮೇಲ್ಗಡೆ ಬರುತ್ತೆ ಹಿಮಾಚಲ ಪ್ರದೇಶ ಬರುತ್ತೆ, ಜೊತೆಗೆ ಉತ್ತರ ಪ್ರದೇಶ ಬರುತ್ತೆ. ಸೊ ಈ ಬೆಲ್ಟ್, ಆ ಬೆಲ್ಟ್ ಅನ್ನ ನಾವು ಪ್ರಮುಖವಾಗಿ ಯಾವುದು ಭೂಕಂಪನದ ಹಂಚಿಕೆಯಲ್ಲಿ ಮೊದಲನೇ ಭಾಗದಲ್ಲಿ ಹೇಳ್ತೀವಿ ಹಿಮಾಲಯ ವಲಯ ಅಂತ. ಎರಡನೇದು ಸಿಂಧೂ ಗಂಗಾ ವಲಯ ಅಂತ ಕರಿತೀವಿ. ಈ ಸಿಂಧೂ ಗಂಗಾ ವಲಯ ಹಿಮಾಲಯ ಪರ್ವತದಿಂದ ಪಶ್ಚಿಮ ಭಾಗಕ್ಕೆ ಬರ್ತಕ್ಕಂಥ ಪ್ರದೇಶಗಳಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಈ ರಾಜಸ್ಥಾನ್, ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ್, ಸೊ ಈ ಪ್ರದೇಶಗಳು ಸಾಮಾನ್ಯವಾಗಿ ಪಶ್ಚಿಮ ಬಂಗಾಳ, ಈ ಪ್ರದೇಶಗಳು ಯಾವುದು ಸಿಂಧು ಮತ್ತು ಗಂಗಾ ಬಯಲಿನ ಪ್ರದೇಶಗಳೇನಿದೆ, ಸೊ ಈ ಪ್ರದೇಶಗಳು, ಈ ರಾಜ್ಯಗಳು, ಇದು ಎರಡನೇ ಹಂತ. ಸೊ ಇದು ಅತ್ಯಂತ ತೀವ್ರ ಸ್ವರೂಪದ, ಅಂದ್ರೆ ನಾವ್ ಇಲ್ಲೇನ್ ಹೇಳಿದ್ವಿ, ಫಸ್ಟ್ ಹೇಳಿದ್ವಿ ಭೂ ಫಲಕಗಳ ಚಲನೆ ಅಂತ ಹೇಳ್ತೀವಲ್ಲ. ಸೊ ಭೂ ಫಲಕಗಳ ಚಲನೆಯಿಂದಾಗಿ ಸಾಮಾನ್ಯವಾಗಿ ತೀವ್ರ ಸ್ವರೂಪದ ಭೂಕಂಪಗಳು ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರ್ತಕ್ಕಂಥದ್ದು ಒಂದು. ಎರಡನೇದು ಈ ಸಿಂಧೂ ಗಂಗಾ ಬಯಲಿದೆಯಲ್ಲ, ಇದನ್ನ ಮಧ್ಯಮ ಸ್ವರೂಪದ, ಅಂದ್ರೆ ತೀವ್ರಗತಿ, ಇದರಷ್ಟು ತೀವ್ರ ಸ್ವರೂಪ ಬರಲ್ಲ, ಮಧ್ಯಮ ಸ್ವರೂಪದ ಭೂಕಂಪಗಳು ಈ ಸಿಂಧೂ ಮತ್ತು ಗಂಗಾ ವಲಯದಲ್ಲಿ ಕಂಡುಬರ್ತದೆ. ಮೂರನೇದು ಪರ್ಯಾಯ ದ್ವೀಪ ವಲಯ ಅಂತ ಕರಿತೀವಿ. ಪರ್ಯಾಯ ದ್ವೀಪ ಅಂತ ಬಂದಾಗ ಇಲ್ಲಿ ದಕ್ಕನ್ ಪ್ರಸ್ಥಭೂಮಿ ಏನ್ ಬರುತ್ತೆ, ಸೊ ಈ ಭಾಗದ ಪ್ರದೇಶಗಳಿಗೆ ಬರುತ್ತೆ. ಇದೆಲ್ಲಕ್ಕೆ ಕಂಪೇರ್ ಮಾಡಿದ್ರೆ ಕನಿಷ್ಠ ಭೂಕಂಪದ ವಲಯ ಪ್ರದೇಶ ಅಂತ ಕರಿತೀವಿ. ಬಹಳ ಕಡಿಮೆ, ಮೂರನೇ ವಲಯದಲ್ಲಿ ಕಂಡುಬರ್ತಕ್ಕಂಥ ಭೂಕಂಪಗಳು ಬಹಳ ಕಡಿಮೆ ಇದೆ. ಇನ್ನು ಮುನ್ನೆಚ್ಚರಿಕೆ ಕ್ರಮಗಳು. ಮುನ್ನೆಚ್ಚರಿಕೆ, ಭೂಕಂಪಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ನೋಡಿದ್ರೆ ನೋಡಿ, ಮೊದಲನೇದು ಭೂಕಂಪ ವಲಯಗಳಲ್ಲಿ ಜನವಸತಿಯನ್ನ ನಿಷೇಧಿಸಬೇಕು. ಏನು ಭೂಕಂಪ ವಲಯಗಳು ಅಂತ ಹೇಳಿದ್ವಿ, ಎಲ್ಲಿ ಈಗಾಗಲೇ ಹಿಂದಿನ ದಿನಗಳಲ್ಲಿ ಆಗಿರ್ತಕ್ಕಂಥ ಭೂಕಂಪನಗಳನ್ನ ಆಧರಿಸಿ ಯಾವ ಪ್ರದೇಶ ಭೂಕಂಪ ಪೀಡಿತ ಪ್ರದೇಶ ಅಂತ ಇರುತ್ತೋ ಆ ಪ್ರದೇಶದಲ್ಲಿ ಆದಷ್ಟು ಜನವಸತಿಯನ್ನ ಕಡಿಮೆ ಮಾಡಿದ್ರೆ ಭೂಕಂಪದ ಒಂದು ಸಮಸ್ಯೆಯನ್ನ, ಅದರ ಒಂದು ಪರಿಣಾಮವನ್ನ ತಡೆಗಟ್ಟಲಿಕ್ಕೆ ಕಾರಣ. ಒಂದು. ಎರಡನೇದು ಭೂಕಂಪ ನಿರೋಧ ಕಟ್ಟಡಗಳನ್ನ ಕಟ್ಟಬೇಕು ಅಂತ. ಅಂದ್ರೆ ಭೂಕಂಪ, ಈಗ ಜಪಾನ್ ಅನ್ನ ತಗೊಂಡ್ರೆ, ಜಪಾನ್ ಒಂದು ಭೂಕಂಪ ಪೀಡಿತ ರಾಷ್ಟ್ರ, ಅಲ್ಲಿ ಸರ್ವೇ ಸಾಮಾನ್ಯ ಭೂಕಂಪ ಆಗೋದು. ಸೊ ಅಲ್ಲೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮನೆಗಳನ್ನ ಕಟ್ಟಬೇಕಾದ್ರೆ ಭಾರವಾದ ವಸ್ತುಗಳಿಂದ ಕಟ್ಟಲ್ಲ. ಸೊ ಭೂಕಂಪ ನಿರೋಧ ಕಟ್ಟಡಗಳು ಅಂದ್ರೆ ಮನೆ ಬಿದ್ರೂ ಕೂಡ ಸಾವು-ನೋವುಗಳ ಸಂಭವಿಸಬಾರದು. ಸೊ ಆ ತರದ ಮೆಟೀರಿಯಲ್ ಗಳನ್ನ ಬಳಸಿಕೊಂಡು ಭೂಕಂಪ ನಿರೋಧಕ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ರೆ ಅದರಿಂದ ಸಾಕಷ್ಟು ಹಾನಿಯನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಮೂರನೇದಾಗಿ ಬಹುಮಹಡಿ ಕಟ್ಟಡಗಳನ್ನ ನಿರ್ಬಂಧಿಸಬೇಕು. ಬಹುಮಹಡಿ ಕಟ್ಟಡಗಳು ಅಂದ್ರೆ ಗೊತ್ತಾಗತ್ತಲ್ಲ ನಿಮಗೆ, ಸೊ ತೀವ್ರತೆ ಹೆಚ್ಚಾಗಿರುತ್ತೆ, ಹಾನಿ ಹೆಚ್ಚಾಗಿರುತ್ತೆ ಬಹುಮಹಡಿ ಕಟ್ಟಡಗಳಿಗೆ. ಸೊ ಹಾಗಾಗಿ ಯಾವ ಪ್ರದೇಶಗಳು ಭೂಕಂಪ ಪೀಡಿತ ಪ್ರದೇಶಗಳಾಗಿರುತ್ತೋ ಅಲ್ಲಿ ಬಹುಮಹಡಿ ಕಟ್ಟಡಗಳನ್ನ ಸಂಪೂರ್ಣವಾಗಿ ನಿರ್ಬಂಧಿಸಬೇಕು. ಒಂದೇ ಫ್ಲೋರ್ ಅಲ್ಲಿ ಮನೆಯನ್ನ ನಿರ್ಮಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಬೋರ್ವೆಲ್ಗಳನ್ನ ಹಾಕಿಸ್ತಾ ಇದ್ದಾರೆ. ಆ ಬೋರ್ವೆಲ್ಗಳಲ್ಲಿ ಒಂದು ಪ್ರಮಾಣ ನಿಗದಿ ಮಾಡಬೇಕು. ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಬೋರ್ವೆಲ್ ಹಾಕಲಿಕ್ಕೆ ವ್ಯವಸ್ಥೆ ಮಾಡಬೇಕು.
ಎಷ್ಟು ಸಾಧ್ಯನೋ ಅಷ್ಟು ನನಗೆ ಹಣ ಇದೆ ಅಂತ ಹೇಳಿ ಸಾಧ್ಯವಾದಷ್ಟು ಆಳವಾಗಿ ಕೊರೆಯೋದನ್ನ ನಿಷೇಧಿಸಬೇಕು. ಯಾಕೆಂದ್ರೆ ಆಳ ಕೊರೆತವನ್ನ ನಿಷೇಧ ಮಾಡಿದ್ರೆ ಭೂಕಂಪನವನ್ನ ತಪ್ಪಿಸಬಹುದು. ಮನುಷ್ಯನ ಭೂಕಂಪಕ್ಕೆ ಕಾರಣಗಳಲ್ಲಿ ಮಾನವ ನಿರ್ಮಿತ ಕಾರಣಗಳಲ್ಲಿ ಅಂತರ್ಜಲಕ್ಕಾಗಿ ಆಳವಾಗಿ ಭೂಮಿಯನ್ನ ಕೊರಿತಾ ಹೋಗ್ತಕ್ಕಂಥದ್ದು, ಭೂಮಿಗಳಲ್ಲಿ ಹೆಚ್ಚೆಚ್ಚು ರಂಧ್ರಗಳಾದಾಗ ಏನಾಗುತ್ತೆ, ಶಿಲಾಪದರಗಳು ಸರಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸರಿದಾಗ ಭೂಕಂಪಗಳು ಸಂಭವಿಸುತ್ತೆ. ಹಾಗಾಗಿ ಆಳ ಕೊರೆತವನ್ನ ನಿಷೇಧ ಮಾಡಬೇಕು. ಜೊತೆಗೆ ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲಿ ನಗರಗಳ ಬೆಳವಣಿಗೆಯನ್ನು ತಪ್ಪಿಸಬೇಕು. ಇವತ್ತೇನಾಗ್ತಾ ಇದೆ, ನಗರೀಕರಣ ನಗರದ ವ್ಯಾಮೋಹಕ್ಕೆ ಒಳಗಾಗಿ ಏನ್ ಮಾಡ್ತಾ ಇದ್ದಾರೆ, ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾ ಇದ್ದಾನೆ ಮನುಷ್ಯ. ಬೆಟ್ಟ ಗುಡ್ಡಗಳನ್ನು ಕೂಡ ಬಗದು ನೆಲಸಮ ಮಾಡಿ ಅಲ್ಲಿ ನಗರಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾನೆ. ಸೊ ಇದು ಒಳ್ಳೇದಲ್ಲ. ಸೊ ಹಾಗಾಗಿ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ನಗರಗಳ ಬೆಳವಣಿಗೆಯನ್ನ ನಿರ್ಬಂಧಿಸಬೇಕು. ಜೊತೆಗೆ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನ ಕಟ್ಟೋದನ್ನ ನಿಷೇಧಿಸಬೇಕು. ಆಗ್ಲೇ ಹೇಳ್ತಾ ಇದ್ವಿ, ಕಾರಣಗಳು ಅಂತ ಹೇಳ್ಬೇಕಾದ್ರೆ ಜಲಾಶಯಗಳ ನೀರಿನ ಭಾರ ಅಂತ. ಹಾಗಾಗಿ ದೊಡ್ಡ ಪ್ರಮಾಣದ ಅಣೆಕಟ್ಟುಗಳನ್ನ ಕಟ್ಟೋದ್ರಿಂದ ಭೂಕಂಪ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವುಗಳನ್ನ ನಿರ್ಬಂಧಿಸಬೇಕು. ಬಹಳ ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ ಅರಣ್ಯ ನಾಶವನ್ನ ತಡೆಗಟ್ಟಬೇಕು. ಹೆಚ್ಚೆಚ್ಚು ಅರಣ್ಯಗಳನ್ನ ಬಳಸಬೇಕು. ಅದ್ರ ಜೊತೆಗೆ ಗಣಿಗಾರಿಕೆಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡೋದು ಬಹಳ ಒಳ್ಳೆಯದು. ಹಾಗಾದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಲ್ಲ ಖನಿಜ ಸಂಪತ್ತು ತೆಗಿಲಿ, ಆದ್ರೆ ಎಲ್ಲಿವರೆಗೂ ತೆಗಿಬೇಕು, ಅದಕ್ಕೊಂದು ಮಿತಿ ಅಂತ ಇರುತ್ತಲ್ವಾ. ಸಂಪೂರ್ಣ ತುಂಬಾ ಆಳವಾಗಿ ಬಗಿತಾ ಹೋದಷ್ಟು ಏನಾಗುತ್ತೆ, ಅಪಾಯವನ್ನ ಮೈ ಮೇಲೆ ಹೇಳ್ಕೊಂಡಂಗಾಗತ್ತೆ. ಹಾಗಾಗಿ ತುಂಬಾ ಆಳವಾಗಿ ಹೋಗಿರ್ತಕ್ಕಂಥ ಗಣಿಗಾರಿಕೆಗಳನ್ನ ನಿಷೇಧಿಸಿ ಇರುವ ಸಂಪತ್ತು ಎಷ್ಟಿದೆಯೋ ಅಷ್ಟರಲ್ಲೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರೆ ಭೂಕಂಪನಗಳನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿರ್ತಕ್ಕಂಥ ಕಲಿಕಾಂಶಗಳು ಮಕ್ಕಳೇ. ನಿನ್ನೆಯ ತರಗತಿಯಲ್ಲಿ ಅಂದ್ರೆ ಹಿಂದಿನ ತರಗತಿಯಲ್ಲಿ ನಾವು 2 ಅಂಶಗಳ ಬಗ್ಗೆ ತಿಳ್ಕೊಂಡಿದ್ವಿ. ಒಂದು ಆವರ್ತ ಮಾರುತಗಳು, ಮತ್ತೊಂದು ಪ್ರವಾಹಗಳು. ಇವತ್ತಿನ ತರಗತಿಯಲ್ಲಿ 3 ಕಲಿಕಾಂಶವನ್ನ ನೋಡಿದ್ವಿ. ಅದರಲ್ಲಿ ಭೂಕಂಪಗಳು ಕೊನೆಯದಾಗಿ ನೋಡ್ತಾ ಬಂದ. ಸೊ ನೀವು ಪ್ರಮುಖವಾಗಿ ಈ ನೈಸರ್ಗಿಕ ವಿಪತ್ತುಗಳಿಗೆ ಬಂದ್ರೆ ನೀವು ಪರೀಕ್ಷೆಯಲ್ಲಿ ಬರೀತಕ್ಕಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪರಿಣಾಮಗಳು ಅಂತ ಬಂದಾಗ ಕಾಮನ್ ಆಗಿ ಬರ್ತಕ್ಕಂಥ ಅಂಶಗಳನ್ನ ಪರಿಣಾಮಗಳಲ್ಲಿ ಸೇರಿಸಿ ಬರೀರಿ. ಆದ್ರೆ ಕಾರಣಗಳು ಅಂತ ಬಂದಾಗ ನಿರ್ದಿಷ್ಟವಾಗಿ ಯಾವ ಪಾಯಿಂಟ್ ಕೇಳಿದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರಣಗಳನ್ನ ಬರೀರಿ. ಸೊ ಇಲ್ಲಿ ಭೂಕಂಪ, ಪ್ರತಿಯೊಂದು ನೈಸರ್ಗಿಕ ವಿಕೋಪಕ್ಕೂ ಕೂಡ ಪ್ರತಿಯೊಂದು ನೈಸರ್ಗಿಕ ವಿಕೋಪ ನೀವು ಒಂದು ಹೋಮ್ವರ್ಕ್ ಮಾಡ್ಕೊಳ್ಬೇಕು. ಏನು? ಆವರ್ತ ಮಾರುತ, ಕಾರಣ, ಪರಿಣಾಮ, ಹಂಚಿಕೆ, ತಡೆಗಟ್ಟುವ ಕ್ರಮ ಅಥವಾ ನಿಯಂತ್ರಣ ಕ್ರಮ. ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಿಯಂತ್ರಣ ಮಾಡಿ ಅಥವಾ ಮುನ್ನೆಚ್ಚರಿಕಾ ಕ್ರಮ. ಸೊ ಹೀಗೆ ಪ್ರತಿಯೊಂದು ವಿಕೋಪಕ್ಕೂ ಕೂಡ, ಆವರ್ತ ಮಾರುತಗಳಿಗೆ, ಪ್ರವಾಹ, ಭೂಕುಸಿತಕ್ಕೆ, ಜೊತೆಗೆ ಭೂಕಂಪನಕ್ಕೆ, ಸೊ ಎಲ್ಲದಕ್ಕೂ ಕೂಡ ಪರಿಣಾಮಗಳು ನನಗೇನು ಹೇಳಿದೆ ಅವುಗಳನ್ನ ಬರ್ಕೊಂಡು ಅವುಗಳಿಗೆ ಉತ್ತರಿಸ್ತಾ ಹೋಗಿ ಚೆನ್ನಾಗಿ ಅಭ್ಯಾಸ ಮಾಡಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ನಿಮ್ಮನ್ನು ಭೇಟಿ